ಪ್ರಿಯಾಂಕಾ ಗಾಂಧಿ ಅವರಿಗೆ ಮಂಗಳಸೂತ್ರ ಅಂದ್ರೆ ಏನು ಗೊತ್ತದ ಏನು ಮೊದಲು ಅದು ಕೇಳಬೇಕಾಗಿದೆ. ಅವ್ರೇನ ಎಂದಾದ್ರೂ ಕೊಳ್ಳಲ್ಲಿ ಮಂಗಳಸೂತ್ರ ಕಟ್ಕೊಂಡಾರ? ಮಂಗಳಸೂತ್ರದ ಬಗ್ಗೆ ಗೊತ್ತಿಲ್ಲದವರು ಮಂಗಳಸೂತ್ರದ ಬಗ್ಗೆ ಮಾತಾಡ್ತಾರೆ. ಅವರ ಸಹೋದರ ಲೋಕಸಭೆಯಲ್ಲಿ ಕಣ್ಣು ಹೊಡಿತಾರೆ. ಫ್ಲೈಯಿಂಗ್ ಕೀಸ್, ಒಬ್ಬ ಉಡಾಳ್ ಹುಡುಗರು ಮಾಡ್ತಕ್ಕಂಥ ಕೆಲಸ ಇವೆಲ್ಲ. ಇದು ಕಾಂಗ್ರೆಸ್ದ ನಾಯಕತ್ವ ಇದೆ ಇವರಿಗೆ. ಕಾಂಗ್ರೆಸ್ ಯಾರು ಇಂಥವ್ರ ನಾಯಕರ? ಕಾಂಗ್ರೆಸ್ ಖರ್ಗೆ ಅವ್ರು ಅದಕ್ಕೆ ಬಹಳ ಬೇಸರಲಿಂದ ಹೇಳಿದ್ರು, ಕಾಂಗ್ರೆಸ್ಗೆ ವೋಟ್ ಹಾಕ್ಲಿ ಅಂತ ಕಡಿತ ಸತ್ತ ನನ್ನ ಮಣ್ಣಿಗರ ಬರ್ರಿ ಅಂತ ನೋವಿನಿಂದ ಮಾತಾಡಿದ್ರು. ಕಾಂಗ್ರೆಸ್ ಪರಿಸ್ಥಿತಿ ಇಷ್ಟು ಹೀನವಾಗಿದೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ಗೆ ನೇತೃತ್ವವಿಲ್ಲ. ಜನ ಇವತ್ತು ಅಭಿವೃದ್ಧಿ ಬೇಕಾಗಿದೆ, ಜನರಿಗೆ ದೇಶದ ರಕ್ಷಣೆ ಬೇಕಾಗಿದೆ, ಸಾರ್ವಜನಿಕರಿಗೆ ತಮ್ಮ ವಸ್ತುಗಳ ರಕ್ಷಣೆ ಕೂಡ ಬೇಕಾಗಿದೆ. ಇವತ್ತು ಕಾಂಗ್ರೆಸ್ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನತಕ್ಕಂಥದ್ದು ನಾವು ಅನೇಕ ಹೆಣ್ಣುಗಳು ಹಂಚೋದು ಮುಖಾಂತರ ಹೇಳಿದ್ದೇವೆ. ಇಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲ. ಇಲ್ಲಿ ಕೇವಲ ಓಲೈಕೆ, ಒಂದೇ ಒಂದು ಧರ್ಮದ ಮುಸಲ್ಮಾನರ ಓಲೈಕೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನು ಎಲ್ಲಿ ಹೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ನಾನು ಅವ್ರ ಪಾರ್ಟಿನೇ ಹೇಳಿದೆ, ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಪಾರ್ಟಿ ಕಟ್ಟಿದ್ದೆ ಮುಸಲ್ಮಾನ ಸಲುವಾಗಿ ಕಟ್ಟಿದ್ವಿ ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಏನ್ ಹೇಳಿದ್ರು, ಈ ದೇಶದ ಸಂಪತ್ತಿನಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚು ಮೊದಲು ಪ್ರಥಮ ಸ್ಥಾನ ಯಾರಿಗಿರ್ಬೇಕಂದ್ರೆ ಅದು ಮುಸಲ್ಮಾನರಿಗೆ ಇರ್ಬೇಕು ಅಂತಾರೆ. ಒಂದು ಧರ್ಮದ ಪರವಾಗಿ ಇರ್ತಕ್ಕಂಥ ಮುಸಲ್ಮಾನರು ಓಲೈಕೆ ಮಾಡ್ತಕ್ಕಂಥ ಇದು ಕಾಂಗ್ರೆಸ್ ಪಕ್ಷ ಇಂಥ ದುರ್ದೈವ ಬರಬಾರ್ದಾಗಿತ್ತು ಇವತ್ತು ದೇಶದಲ್ಲಿ. ಅದಕ್ಕಾಗಿ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಜೊತೆಗೆ ಇದ್ದಾರೆ. ನಿಶ್ಚಿತವಾಗಿಯೂ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ 3ನೇ ಸರ್ತಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗ್ತಾರೆ, ನಮ್ಮ ಪ್ರಧಾನಮಂತ್ರಿ ಆಗ್ತಾರೆ. ನಮ್ಮಲ್ಲೇ PC ಗದ್ದಿಗೌಡರು ನಿಶ್ಚಿತವಾಗಿಯೂ 5ನೇ ಸರ್ತಿ ಮತ್ತೊಮ್ಮೆ ಅವರು ಲೋಕಸಭೆಗೆ ಹೋಗ್ತಾರೆ. ಅದರ ಮುಖಾಂತರ 3ನೇ ಸಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗ್ತಾರೆ. ನಾವು ಇದರ ಬಗ್ಗೆ ಮೊನ್ನೆ ನರೇಂದ್ರ ಮೋದಿ ಅವರು ಬಂದಾಗ ಸವಿಸ್ತಾರವಾಗಿ ಎಲ್ಲ ವಿಷಯವನ್ನು ಬಾಗಲಕೋಟೆ, ವಿಜಯಪುರ ಜನ ತಿಳಿಸಿದ್ದಾರೆ. ನಮಗೆ ವಿಶ್ವಾಸ ಇದೆ, ಈ ದೇಶದ ಜನ ಭಾರತೀಯ ಜನತಾ ಪಾರ್ಟಿ